Prove the following identity where the angles involved are acute angle for which the expressions are defined. ಇಲ್ಲಿ 1 2 3 ಟರ್ಮ್ ಇದೆ ಅಲ್ವಾ? ಸೊ ಪಾಸ್ ಮಾಡಿ ನೀವು ಒಂದ್ಸತಿ ಟ್ರೈ ಮಾಡಿ, ಪಾಸ್ ಮಾಡಿ ಟ್ರೈ ಮಾಡಿ. ಇವೆಲ್ಲ ಫಾರ್ಮುಲಾಸು. ಇಲ್ಲಿ ಫಾರ್ಮುಲಾ ಅಲ್ಲ, ಇಲ್ಲಿ ಹೋಲ್ ಸ್ಕ್ವೇರ್ ಇದೆ. ಸೊ ಪಾಸ್ ಮಾಡಿ ಟ್ರೈ ಮಾಡಿ. ಹೇಗೆ ಮಾಡೋದು ಇದನ್ನ? ಟರ್ಮ್ ಬೈ ಟರ್ಮ್ ಹೋಗೋಣ, ಸರಿನಾ? ಸೊ ಮೊದಲೇ ಟರ್ಮ್ ಫಸ್ಟ್ ಟರ್ಮ್ ಅಂತ ಬರ್ಕೊಂಡು ಶುರು ಮಾಡಬೇಕು. ಇಲ್ಲಿ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಅಂತ ಹೇಳೋದಕ್ಕಾಗಲ್ವಲ್ಲ, ಯಾಕಂತ ಹೇಳಿದ್ರೆ 3 ಟರ್ಮ್ ಇದೆ, 3 ಎಕ್ಸ್ಪ್ರೆಷನ್ ಇದೆ. ಹಾಗಾಗಿ 3 ಎಕ್ಸ್ಪ್ರೆಷನ್ ಈಕ್ವೇಟ್ ಆಗಿದೆ. ಹಾಗಾಗಿ ಫಸ್ಟು ಸೆಕೆಂಡು ಥರ್ಡ್ ಟರ್ಮ್ ಅಂತ ತಗೊಳ್ಳೋಣ. ಸೊ ಮೊದಲೇ ಟರ್ಮು 1 ಪ್ಲಸ್ tan ಸ್ಕ್ವೇರ್ ಎ ಡಿವೈಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಸೊ ಐಡೆಂಟಿಟಿ ಏನಾಗ್ತಾ ಇದೆಯಾ? 1 ಪ್ಲಸ್ tan ಸ್ಕ್ವೇರ್ ಎ ಎಸ್ ಸೀಕೆಂಟ್ ಸ್ಕ್ವೇರ್ ಎ ಅಲ್ವಾ? ಡಿವೈಡ್ ಬೈ ಕೊಸೆಕೆಂಟ್ ಸ್ಕ್ವೇರ್ ಎ. ಆಯ್ತಾ? ಸೊ ದಿಸ್ ಇಸ್ ನಥಿಂಗ್ ಬಟ್ tan ಸ್ಕ್ವೇರ್ ಎ. ಗೊತ್ತಿಲ್ಲದವರು ನೀವೇನು ಮಾಡ್ಬೋದು ಅಂತೇಳಿ ಕನ್ವರ್ಟ್ ದಿಸ್ ಟು ಸೈನ್ ಅಂಡ್ ಕಾಸ್. ಸೊ ಇದನ್ನ ಹೇಗೆ ಬರ್ಕೊಂಡಿರೋ ಅಂತ ಹೇಳಿದ್ರೆ ಸೀಕೆಂಟ್ ಸ್ಕ್ವೇರ್ ಎ ಡಿವೈಡೆಡ್ ಬೈ cosecant square a. Secant square a is 1 by cos square a divided by cosecant square is 1 by sin square a. ಅಲ್ವಾ? ಸೊ 1 by cos square a. ಇದು ಡಿವಿಷನ್ ಇರೋದು ಮಲ್ಟಿಪ್ಲಿಕೇಶನ್ ಆಯಿತು ಅಂತ ಹೇಳಿದ್ರೆ ಈ ಎಕ್ಸ್ಪ್ರೆಷನ್ ಇನ್ವರ್ಟ್ ಆಗುತ್ತೆ. ಸೊ ಏನಾಗುತ್ತಿದ್ದು ಸೈನ್ ಸ್ಕ್ವೇರ್ ಎ ಬೈ 1. ಸೊ ನ್ಯೂಮರೇಟರ್ ಸೈನ್ ಸ್ಕ್ವೇರ್ ಎ ಆಗುತ್ತೆ, ಡಿನಾಮಿನೇಟರ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಸೊ ವಾಟ್ ಇಸ್ ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ? tan ಸ್ಕ್ವೇರ್ ಎ. ಸೊ proved ಅಲ್ವಾ? ಇಟ್ಸ್ ಈಕ್ವಲ್ ಟು ದ ಥರ್ಡ್ ಟರ್ಮ್. ನೆಕ್ಸ್ಟ್ ಸೆಕೆಂಡ್ ಟರ್ಮ್ ತಗೊಳ್ಳೋಣ. ಥರ್ಡ್ ಅಲ್ಲ, ಸೆಕೆಂಡ್ ಟರ್ಮ್. ಸೊ ಸೆಕೆಂಡ್ ಟರ್ಮ್ ಬಂದು ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್. ಸೊ ಇಲ್ಲಿ ಏನು ಮಾಡಿದೆ ನಾನು? ಐ ಯೂಸ್ ದ ಫಾರ್ಮುಲಾ a by b whole to the power of n is a to the power of n by b to the power of n. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಏನು ಮಾಡೋದಕ್ಕಾಗಲ್ಲ ಅಲ್ವಾ? ಯಾವ ಐಡೆಂಟಿಟಿ ರಿಲೇಟೆಡ್ ಇಲ್ಲ. ಹಾಗಾಗಿ ಇದನ್ನು ಸ್ಕ್ವೇರ್ ಮಾಡಲೇಬೇಕು ನಾವು. ಸೊ ನ್ಯೂಮರೇಟರ್ ಏನಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಕರೆಕ್ಟಾ? ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಮೈನಸ್ 2 ಕಾಟ್ ಎ. ಕರೆಕ್ಟಾ? ಏನು ಉಪಯೋಗಿಸ್ತಾರೆ? ಯಾವ ಐಡೆಂಟಿಟಿ ಉಪಯೋಗಿಸಿದ್ರೆ? ಎ minus b the whole square, which is a square plus b square minus 2ab. But 1 plus tan square a ಏನಿದೆ? 1 plus tan square a is secant square a minus 2 tan a divided by cosecant square a minus 2 cot a. Next, secant square a minus 2 tan a divided by cosecant square a minus 2 cot a. ಇವಾಗ ಏನು ಮಾಡೋದಕ್ಕಾಗುತ್ತೆ? ಇಲ್ಲಿ ಏನು ಮಾಡೋದಕ್ಕಾಗಲ್ಲ ಅಲ್ವಾ? ಇಲ್ಲಿ ಯಾವ ಐಡೆಂಟಿಟಿ ಇಲ್ಲ. ಹಾಗಾಗಿ ಇದನ್ನ ಸೈನ್ ಕಾಸ್ ಕನ್ವರ್ಟ್ ಮಾಡೋಣ. ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಅದೇ ವಾಸಿ. ಸೊ ಇದೆಷ್ಟಾಗುತ್ತೆ ಹುಡುಗರೆ? 1 by cos square a ಅಲ್ವಾ? minus 2 into sin a by cos a, close the bracket, divided by denominator 1 by sin square a minus 2 into cos a by sin a. ಸರಿನಾ? ಸೊ ಮುಂದಿನ ಭಾಗ LCM ಇಲ್ಲಿ cos square a, ಹಾಗಾಗಿ this will be 1 minus 2 sin a cos a entire thing divided by cos square a, close the bracket, divided by
ಓಪನ್ ದ ಬ್ರಾಕೆಟ್. ಇಲ್ಲಿ ಸೈನ್ ಸ್ಕ್ವೇರ್ ಎ ನಿಮ್ಮ ಎಲ್ ಸಿ ಎಮ್. ಸೊ 1 - 2 sin a cos a ಆಗುತ್ತೆ ಇದು. ಎಂಟೈರ್ ಥಿಂಗ್ ಡಿವೈಡೆಡ್ ಬೈ sin square a. Close the bracket. Next 1 - 2 sin a cos a divided by cos square a into sin square a divided by 1 - 2 sin a cos a. Numerator and denominator, we have 1 - 2 sin a, 1 - 2 sin a cos a. ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಕೊನೆಯದೇನಿರುತ್ತೆ sin square a by cos square a. So this is nothing but tan square a. ಅಷ್ಟೇನೆ. So first, second, third terms are all equal, hence root. So this is equal to your third term or expression. Term ಅಲ್ಲ expression actually. ಇದು ಕೂಡ this is equal to your third expression. So ಪೂರಾ hence root. ಸರಿನಾ? ಸೊ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.